Dear students, welcome to the today's online class. As a part of portfolio theory, now I am presenting the fourth video. In this video, we are going to study the construction of optimal portfolio. ಆಪ್ಟಿಮಲ್ ಪೋರ್ಟ್ಫೋಲಿಯೋ ಅಂದ್ರೆ ಏನು ಮತ್ತೆ ಆಪ್ಟಿಮಲ್ ಪೋರ್ಟ್ಫೋಲಿಯೋನ ಹೇಗೆ ಕನ್ಸ್ಟ್ರಕ್ಷನ್ ಮಾಡೋದು ಅಂತ ಹೇಳ್ಬಿಟ್ಟು ನಾವು ಈ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇದುವರೆಗೂ ನಾವೇನೇನು ಕಲ್ತಿದ್ವಿ ಅಂತ ಹೇಳ್ಬಿಟ್ಟು ಒಮ್ಮೆ ನೆನಪು ಮಾಡ್ಕೊಳ್ಳೋಣ. ನಾವು ಇದುವರೆಗೂ ಫಸ್ಟ್ ಒನ್ ಎಕ್ಸ್ಪೆಕ್ಟೆಡ್ ರಿಟರ್ನ್ ಆನ್ ಅ ಸೆಕ್ಯೂರಿಟಿನ ಕಂಡುಹಿಡಿಯೋದನ್ನು ನಾವು ಕಲ್ತಿದ್ದೀವಿ. ಹಾಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆರ್ ರಿಸ್ಕ್ ಆನ್ ಎ ರಿಟರ್ನ್ ಆಫ್ ಎ ಪರ್ಟಿಕ್ಯುಲರ್ ಸೆಕ್ಯೂರಿಟಿನ ಫೈಂಡ್ ಔಟ್ ಮಾಡೋದನ್ನು ಕಲ್ತಿದ್ದೀವಿ. ಹಾಗೆ expected return on a portfolio, covariance and coefficient of correlationship between the two stocks ನ ಕಲ್ತಿದ್ದೀವಿ. ಮತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆರ್ ಪೋರ್ಟ್ಫೋಲಿಯೋ ರಿಸ್ಕ್ ಅಂತಂದ್ರೆ ಏನು, ಆ ರಿಸ್ಕ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದನ್ನು ಕೂಡ ನಾವು ಕಲ್ತಿದ್ದೀವಿ. ಈ ರಿಸ್ಕ್ನ ಫೈಂಡ್ ಔಟ್ ಮಾಡೋದು ಅಂದರೆ ಪೋರ್ಟ್ಫೋಲಿಯೋ ರಿಸ್ಕ್ನ ಫೈಂಡ್ ಔಟ್ ಮಾಡೋದನ್ನು ನಾವು ಕಲ್ತಿದ್ದೀವಿ. ಬಟ್ ಈ ರಿಸ್ಕ್ನ ಮಿನಿಮೈಸ್ ಮಾಡ್ಬೋದಾ ಅಥವಾ ಸ್ಟ್ಯಾಂಡರ್ಡ್ ಡಿವಿಯೇಷನನ್ನು ನಾವು ಮಿನಿಮೈಸ್ ಮಾಡ್ಬೋದಾ ಅಂತ ಹೇಳಿಬಿಟ್ಟು ನಾವು ಇವತ್ತು ಕಲಿಯೋಣ. ನೆಕ್ಸ್ಟ್, ಆಪ್ಟಿಮಲ್ ಪೋರ್ಟ್ಫೋಲಿಯೋ ಅಂತಂದ್ರೆ ಏನು ಅಂತಂದರೆ, ಆಪ್ಟಿಮಲ್ ಪೋರ್ಟ್ಫೋಲಿಯೋ ಇಸ್ ಎ ಪೋರ್ಟ್ಫೋಲಿಯೋ ವಿಚ್ ಗಿವ್ಸ್ ಅ ಮ್ಯಾಕ್ಸಿಮಮ್ ರಿಟರ್ನ್. ಮತ್ತು ಅದರ ಜೊತೆಗೆ ಆಪ್ಟಿಮಲ್ ಪೋರ್ಟ್ಫೋಲಿಯೋ ಏನನ್ನು ಮಾಡುತ್ತೆ ಅಂತಂದರೆ ನಮ್ಮ ಪೋರ್ಟ್ಫೋಲಿಯೋನ ರಿಸ್ಕ್ನ ಕಡಿಮೆ ಮಾಡುತ್ತೆ. ಸೊ ದಟ್ ಈಸ್ ನಾವು ಈ ಪೋರ್ಟ್ಫೋಲಿಯೋನ ಹೇಗೆ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತಂದರೆ ವಿಚ್ ಮಿನಿಮೈಸಸ್ ದ ರಿಸ್ಕ್ ಮತ್ತು ಮ್ಯಾಕ್ಸಿಮೈಸಸ್ ದ ರಿಟರ್ನ್. ಇದನ್ನು ಹೇಗೆ ಮಾಡೋದು ಅಥವಾ ಆಪ್ಟಿಮಲ್ ಪೋರ್ಟ್ಫೋಲಿಯೋನ ಹೇಗೆ ಕನ್ಸ್ಟ್ರಕ್ಷನ್ ಮಾಡೋದು ವೇರ್ ದ ರಿಸ್ಕ್ ಈಸ್ ಮಿನಿಮಮ್ ಆ್ಯಂಡ್ ದ ರಿಟರ್ನ್ ಈಸ್ ಮ್ಯಾಕ್ಸ್. ಸೆಕ್ಯೂರಿಟೀಸ್ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಎರಡು ಸೆಕ್ಯೂರಿಟಿ ಇದೆ, ಸೆಕ್ಯೂರಿಟಿ ಎ ಆ್ಯಂಡ್ ಸೆಕ್ಯೂರಿಟಿ ಬಿ. ಬೋತ್ ಸೆಕ್ಯೂರಿಟಿಗಳಿಗೆ ಅದರದ್ದೇ ಆದಂಥ ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್ ಹಾಗೂ ಎಕ್ಸ್ಪೆಕ್ಟೆಡ್ ರಿಸ್ಕ್ ಅಸೋಸಿಯೇಟ್ ಆಗಿರುತ್ತೆ. ಈ ಥರ ಇರುವಂಥ ಸಂದರ್ಭಗಳಲ್ಲಿ ನಾವು ಎರಡು ಸೆಕ್ಯೂರಿಟಿಯಲ್ಲಿ ಇನ್ವೆಸ್ಟ್ ಮಾಡುವಾಗ ಸೆಕ್ಯೂರಿಟಿ ಎನಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಬೇಕು, ಹಾಗೆ ಸೆಕ್ಯೂರಿಟಿ ಬಿನಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಬೇಕು, ಸೆಕ್ಯೂರಿಟಿ ಎನಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಿದರೆ ನಮ್ಮ ರಿಸ್ಕ್ ಮಿನಿಮೈಸ್ ಆಗುತ್ತೆ, ಹಾಗೆ ರಿಟರ್ನ್ ಜಾಸ್ತಿ ಆಗುತ್ತೆ. ದ ಕಾಂಬಿನೇಷನ್ ಆರ್ ಬ್ಯಾಲೆನ್ಸಿಂಗ್ ದ ವೇಟ್ ಬಿಟ್ವೀನ್ ದ ಟು ಸೆಕ್ಯೂರಿಟೀಸ್ ಟು ಮಿನಿಮೈಸ್ ದ ರಿಸ್ಕ್ and maximizing the profit is called construction of optimal portfolio. ಸೊ ಈಗ ಹೇಗೆ ರಿಸ್ಕ್ನ ಮಿನಿಮೈಸ್ ಮಾಡ್ಬೋದು, ಹೇಗೆ ರಿಟರ್ನ್ನ ಮ್ಯಾಕ್ಸಿಮೈಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಮತ್ತೆ ಇದು ಪಾಸಿಬಿಲಿಟಿ ಇದೆಯಾ ಅಂತ ಹೇಳ್ಬಿಟ್ಟು ನಾವು ಈಗ ನೋಡೋಣ. ನೋಡೋದಕ್ಕಿಂತ ಮುಂಚೆ ಕೆಲವೊಂದು ಫ್ಯಾಕ್ಟ್ಸ್ನ ನೀವು ಅರ್ಥ ಮಾಡ್ಕೋಬೇಕು. The benefit of diversification arises when the coefficient of correlation between the two securities is less than 0. And stressing on this, the coefficient of correlation between the two securities must be less than 0. ಅಂತಂದರೆ ಕೋರಿಲೇಷನ್ಶಿಪ್ ಏನಾಗಿರಬೇಕು, ಎರಡು ಸೆಕ್ಯೂರಿಟಿಯ ಮಧ್ಯೆ ನೆಗೆಟಿವ್ ಇದಿರಬೇಕು. ಆ ನೆಗೆಟಿವ್ ಇದ್ದಂಥ ಸಂದರ್ಭದಲ್ಲಿ ಮಾತ್ರ ನಾವು ಕ್ಯಾನ್ ರೆಡ್ಯೂಸ್ ದ ರಿಸ್ಕ್ ಆರ್ ವಿ ಕ್ಯಾನ್ ಗೆಟ್ ದ ಬೆನಿಫಿಟ್ ಆಫ್ ಡೈವರ್ಸಿಫಿಕೇಶನ್ ಅಥವಾ ಆಪ್ಟಿಮಲ್ ಪೋರ್ಟ್ಫೋಲಿಯೋ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಸಾಧ್ಯ. ಯಾಕಂತಂದರೆ ಇಫ್ ಫಾರ್ ಎಕ್ಸಾಂಪಲ್ ಇಫ್ ದ ಕೋರಿಲೇಷನ್ಶಿಪ್ ಬಿಟ್ವೀನ್ ದ ಟೂ ಸ್ಟಾಕ್ಸ್ ಆರ್ ಸೆಕ್ಯೂರಿಟೀಸ್ ಆರ್ ಪಾಸಿಟಿವ್, ಆ ಪಾಸಿಟಿವ್ ಇದ್ದಾಗ ಅಥವಾ ಹೈಲಿ ಪಾಸಿಟಿವ್ ಇದ್ದಾಗ ಏನಾಗುತ್ತೆ ಅಂದರೆ ಒಂದು ಸೆಕ್ಯೂರಿಟಿಯ ರಿಟರ್ನ್ ಅಪ್ ಆದರೆ ಇನ್ನೊಂದು ಸೆಕ್ಯೂರಿಟಿಯ ರಿಟರ್ನ್ ಕೂಡ ಏನಾಗಿರುತ್ತೆ, ಅಪ್ ಆಗಿರುತ್ತೆ. ಹಾಗೆ ವೆನ್ ದ ಒನ್ ಸೆಕ್ಯೂರಿಟಿ ರಿಟರ್ನ್ಸ್ ಕಮ್ಸ್ ಡೌನ್, ಹಾಗೆ ಅದರ್ ಸೆಕ್ಯೂರಿಟಿಯ ರಿಟರ್ನ್ಸ್ ಕೂಡ ಡೌನ್ ಆಗುತ್ತೆ. ಅದರಿಂದ ನಮಗೆ ಆ ಡೈವರ್ಸಿಫಿಕೇಷನ್ನ ಬೆನಿಫಿಟ್ ನಮಗೆ ಸಿಗೋದಿಲ್ಲ. ಸೊ ಟು ಗೆಟ್ ದ ಬೆನಿಫಿಟ್ ಆಫ್ ಡೈವರ್ಸಿಫಿಕೇಷನ್ ಆ್ಯಂಡ್ ರೆಡ್ಯೂಸಿಂಗ್ ದ ರಿಸ್ಕ್, ದ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ಶಿಪ್ ಬಿಟ್ವೀನ್ ದ ಟೂ ಸೆಕ್ಯೂರಿಟೀಸ್ ಮಸ್ಟ್ ಬಿ ಲೆಸ್ ದೆನ್ 0 ಆರ್ ಇಟ್ ಶುಡ್ ಬಿ ನೆಗೆಟಿವ್. ಮತ್ತು ನೆಕ್ಸ್ಟ್ ಫ್ಯಾಕ್ಟ್, when the correlationship between the two securities is perfectly negative ಅಂತಂದರೆ -1 ಇದ್ದರೆ, ದಟ್ ಈಸ್ correlationship between the two stocks is -1 ಇದ್ದರೆ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆರ್ ರಿಸ್ಕ್ ಆಫ್ ದಟ್ ಪೋರ್ಟ್ಫೋಲಿಯೋನ ನಾವು
ಎಷ್ಟಕ್ಕೆ ರೆಡ್ಯೂಸ್ ಮಾಡ್ಬೋದು, 0ಗೆ ರೆಡ್ಯೂಸ್ ಮಾಡ್ಬೋದು. ಒನ್ಸ್ ಅಗೈನ್ just look at that the correlationship between the two securities is perfectly negative ಇದ್ದಾಗ ನಾವು ಪೋರ್ಟ್ಫೋಲಿಯೋ ರಿಸ್ಕ್ ಆರ್ ಸ್ಟ್ಯಾಂಡರ್ಡ್ ಡಿವಿಷನ್ ಅನ್ನ 0ಗೆ ರೆಡ್ಯೂಸ್ ಮಾಡ್ಬೋದು. ಇದನ್ನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಟೇಕ್ ಆನ್ ಎಕ್ಸಾಂಪಲ್. ಇಲ್ಲಿ ನೋಡಿ, ಎರಡು ಸೆಕ್ಯೂರಿಟಿ ಇದೆ, ಸೆಕ್ಯೂರಿಟಿ ಎ ಅಂಡ್ ಸೆಕ್ಯೂರಿಟಿ ಬಿ. ಸೆಕ್ಯೂರಿಟಿಯ ಎ ಎಕ್ಸ್ಪೆಕ್ಟೆಡ್ ರಿಟರ್ನ್ 12% ಇದೆ, ಹಾಗೆ ಸೆಕ್ಯೂರಿಟಿ ಬಿ ಇದೆ ಎಕ್ಸ್ಪೆಕ್ಟೆಡ್ ರಿಟರ್ನ್ 20% ಇದೆ. ಹಾಗೆ ಎರಡರದ್ದು ಸ್ಟ್ಯಾಂಡರ್ಡ್ ಡಿವಿಷನ್ ಕೂಡ ಕೊಟ್ಟಿದ್ದಾರೆ. ಸೆಕ್ಯೂರಿಟಿ ಎ ಸ್ಟ್ಯಾಂಡರ್ಡ್ ಡಿವಿಷನ್ is 20% and of B is 40%. And the coefficient of correlationship between the two stocks, security A and security B, is minus 0.2. With this information, how we can construct an optimal portfolio of security A and security B. A security A ಮತ್ತು security B ಯ optimal portfolio ನ ನಾವು ಕನ್ಸ್ಟ್ರಕ್ಷನ್ ಮಾಡೋಣ. ಅದು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಆಪ್ಟಿಮಲ್ ಕನ್ಸ್ಟ್ರಕ್ಷನ್ ಪೋರ್ಟ್ಫೋಲಿಯೋ ಅಂತಂದರೆ ಆ ಪೋರ್ಟ್ಫೋಲಿಯೋ ರಿಟರ್ನ್ ಏನಾಗಿರಬೇಕು, ಮ್ಯಾಕ್ಸಿಮಮ್ ಇರಬೇಕು, ಹಾಗೆ ಅದರ ರಿಸ್ಕ್ ಮಿನಿಮಮ್ ಅಂದರೆ ಆದಷ್ಟು ಕಡಿಮೆ ಆಗಬೇಕು. ಇದನ್ನು ನಾನು ಮಾಡಲಿಕ್ಕೆ ನಾನು ಎಕ್ಸೆಲ್ ಸ್ಪ್ರೆಡ್ಶೀಟ್ನ ಹೆಲ್ಪ್ನ ತಗೊಳ್ತಾ ಇದ್ದೀನಿ. ವಿ ಗೋ ಟು ದ ಎಕ್ಸೆಲ್ ಸ್ಪ್ರೆಡ್ಶೀಟ್. ಇನ್ ಎಕ್ಸೆಲ್ ಸ್ಪ್ರೆಡ್ಶೀಟ್ ಐ ಹ್ಯಾವ್ ರಿಟರ್ನ್ ದ ಸೇಮ್ ಪ್ರಾಬ್ಲಮ್. ಸಿ, ದ ರಿಟರ್ನ್ ಆನ್ security A is 12% and expected return on the security B is 20%. The standard deviation is 20% for security A. The standard deviation is 40% for security B. ಮತ್ತು ಆ ಎರಡು ಸೆಕ್ಯೂರಿಟಿಯ ಮಧ್ಯೆ ಇರುವಂಥ ಕೋರಿಲೇಷನ್ಶಿಪ್ ಈಸ್ -2. ಈಗ ನಾನು ಪೋರ್ಟ್ಫೋಲಿಯೋಸ್ನ ಕನ್ಸ್ಟ್ರಕ್ಷನ್ ಮಾಡ್ತಾ ಹೋಗ್ತೀನಿ. ಈ ಫಸ್ಟ್ ಕಾಲಮ್ ನೋಡಿ, ಈ ಫಸ್ಟ್ ಕಾಲಮಲ್ಲಿ ನಾನು 1 2 3 4 5 6 ಪೋರ್ಟ್ಫೋಲಿಯೋಸ್ನ ಕನ್ಸ್ಟ್ರಕ್ಷನ್ ಮಾಡಿದ್ದೀನಿ ವಿತ್ ಅ ಕಾಂಬಿನೇಷನ್ ಆಫ್ ಸೆಕ್ಯೂರಿಟಿ ಎ ಆ್ಯಂಡ್ ಸೆಕ್ಯೂರಿಟಿ ಬಿ. ಪೋರ್ಟ್ಫೋಲಿಯೋ 1 ಈಸ್ ಎಂಟೈರ್ಲಿ ಮೇಡ್ ಅಪ್ ಆಫ್ ಸೆಕ್ಯೂರಿಟಿ ಎ. ಪೋರ್ಟ್ಫೋಲಿಯೋ ಎನಲ್ಲಿ 100% ಆಫ್ ದ ಇನ್ವೆಸ್ಟ್ಮೆಂಟ್ ಅಂದರೆ ವೆಯ್ಟ್ ಆಫ್ ದ ಸೆಕ್ಯೂರಿಟಿ ಎ ಈಸ್ 1, ಅಂದರೆ 100% ಆಫ್ ದ ಇನ್ವೆಸ್ಟ್ಮೆಂಟ್ ಸೆಕ್ಯೂರಿಟಿ ಎನಲ್ಲಿ ಹಾಕಿದ್ದೀನಿ. ಅದೇ ರೀತಿ ಪೋರ್ಟ್ಫೋಲಿಯೋ 6 ಈಸ್ ಎಂಟೈರ್ಲಿ ಮೇಡ್ ಅಪ್ ಆಫ್ ಸೆಕ್ಯೂರಿಟಿ ಬಿ, ಅಂತಂದರೆ 100% ಆಫ್ ದ ಇನ್ವೆಸ್ಟ್ಮೆಂಟ್ ನಾನು ಸೆಕ್ಯೂರಿಟಿ ಬಿನಲ್ಲಿ ಹಾಕಿದ್ದೀನಿ. ಮಧ್ಯೆ ಇರುವಂಥ ಪೋರ್ಟ್ಫೋಲಿಯೋ 2ನಲ್ಲಿ 90% ಆಫ್ ದ ಇನ್ವೆಸ್ಟ್ಮೆಂಟ್ಸ್ ಆರ್ ಆನ್ ದ ಸೆಕ್ಯೂರಿಟಿ ಎ, ಹಾಗೆ 10% ಇಂದ ಸೆಕ್ಯೂರಿಟಿ ಬಿ. ಪೋರ್ಟ್ಫೋಲಿಯೋ 3ನಲ್ಲಿ 75-25, ಪೋರ್ಟ್ಫೋಲಿಯೋ 4ಅಲ್ಲಿ 50-50, ಪೋರ್ಟ್ಫೋಲಿಯೋ 5ಅಲ್ಲಿ 25-75. ಈ 6 ಪೋರ್ಟ್ಫೋಲಿಯೋಗಳನ್ನ ನಾನು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೇನೆ. ಅದರಲ್ಲಿ ಯಾವುದು ಬೆಸ್ಟ್ ಪೋರ್ಟ್ಫೋಲಿಯೋ ಅಂತ ಹೇಳ್ಬಿಟ್ಟು ನಾವು ನೋಡೋಣ. ಬೆಸ್ಟ್ ಪೋರ್ಟ್ಫೋಲಿಯೋ ಆರ್ ಆಪ್ಟಿಮಲ್ ಪೋರ್ಟ್ಫೋಲಿಯೋ ಮೀನ್ಸ್ ದ ರಿಸ್ಕ್ ಈಸ್ ಮಿನಿಮಮ್ ಅಂಡ್ ದ ರಿಟರ್ನ್ಸ್ ಈಸ್ ಹೈ. ದ ಫಸ್ಟ್ ನಾವು ಏನು ಫೈಂಡ್ ಔಟ್ ಮಾಡ್ಕೊಳ್ಳೋಣ, ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್ನ ಆಫ್ ದ ಪೋರ್ಟ್ಫೋಲಿಯೋನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಎಕ್ಸ್ಪೆಕ್ಟೆಡ್ ರಿಟರ್ನ್ ಆಫ್ ದ ಪೋರ್ಟ್ಫೋಲಿಯೋನ ಫಾರ್ಮುಲಾ ಇಲ್ಲಿ ಕೆಳಗಡೆ ಬರೆದಿದ್ದೀನಿ. ದಟ್ ಈಸ್ expected return on a portfolio equals weight of the security A into return of the security A plus weight of the security B into return of the security B. Let me put the formula in that concerned cell. First ನಾನು ಏನು ತಗೊಳ್ತಾ ಇದ್ದೀನಿ, weight of the security B, weight of the security A into return of the security A, that is 12% ಕೊಟ್ಟಿದ್ದಾರೆ, ಪ್ಲಸ್ ನೆಕ್ಸ್ಟ್ ಏನು ತಗೊಳ್ತೀನಿ, ವೆಯ್ಟ್ ಆಫ್ ದ ಸೆಕ್ಯೂರಿಟಿ ಬಿ. ವೆಯ್ಟ್ ಆಫ್ ದ ಸೆಕ್ಯೂರಿಟಿ ಬಿನ ತಗೊಂಡೆ ಇಂಟು ರಿಟರ್ನ್ ಆಫ್ ದ ಸೆಕ್ಯೂರಿಟಿ ಬಿ, ದಟ್ ಈಸ್ 20%. ಆ ಸೆಲ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ಎಂಟರ್ ಒತ್ತಿದ್ರೆ ನಮಗೆ ಪೋರ್ಟ್ಫೋಲಿಯೋ 1ನ ಎಕ್ಸ್ಪೆಕ್ಟೆಡ್ ರಿಟರ್ನ್ ಗೊತ್ತಾಗ್ತಾ ಇದೆ. ಇಲ್ಲಿ ನೋಡಿ, ಪೋರ್ಟ್ಫೋಲಿಯೋ ಎನ ಎಕ್ಸ್ಪೆಕ್ಟೆಡ್ ರಿಟರ್ನ್ ಈಸ್ 12%. ದಟ್ ಈಸ್ ಸೇಮ್ ಆ್ಯಸ್ ಸೆಕ್ಯೂರಿಟಿ ಎನ ಪೋರ್ಟ್ಫೋಲಿಯೋ. ಸೆಕ್ಯೂರಿಟಿ ಎ ರಿಟರ್ನ್ಸ್ಗೆ ಅದು ಈಕ್ವಲ್ ಆಗಿದೆ. ಯಾಕಂತಂದರೆ ದ ಎಂಟೈರ್ 100% ಆಫ್ ದ ಅಮೌಂಟ್ ಹ್ಯಾಸ್ ಬೀನ್ ಇನ್ವೆಸ್ಟೆಡ್ ಇನ್ ಸೆಕ್ಯೂರಿಟಿ ಎ. ಸೊ ಇದೇ ಫಾರ್ಮುಲಾನ ನಾನು
ನೆಕ್ಸ್ಟ್ ಸಬ್ಸಿಕ್ವೆಂಟ್ ಸೆಲ್ಗಳಿಗೆ ನಾನು ಕಾಪಿ ಮಾಡಿದಾಗ ನೋಡಿ, ಸೊ ಪೋರ್ಟ್ಫೋಲಿಯೋ 2ದು ರಿಟರ್ನ್ಸ್ ಏನಾಯಿತು, 12%ಇಂದ 12.8%ಗೆ ಜಂಪ್ ಆಗಿದೆ, ಅಂದರೆ ಇನ್ಕ್ರೀಸ್ ಆಗಿದೆ. ದಟ್ ಈಸ್ ಮೇಡ್ ಅಪ್ ಆಫ್ 90% ಆಫ್ ಸೆಕ್ಯೂರಿಟಿ ಎ ಆ್ಯಂಡ್ 10% ಆಫ್ ದ ಸೆಕ್ಯೂರಿಟಿ ಬಿ. ಹಾಗೆ ಪೋರ್ಟ್ಫೋಲಿಯೋ 6ದು ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್ 20% ಇದೆ. ದಟ್ ಈಸ್ ಈಕ್ವಲ್ ಟು ದ ರಿಟರ್ನ್ ಆಫ್ ದ ಸೆಕ್ಯೂರಿಟಿ ಬಿ. ಯಾಕಂತಂದರೆ 100% ಆಫ್ ದ ಇನ್ವೆಸ್ಟ್ಮೆಂಟ್ ಹ್ಯಾಸ್ ಬೀನ್ ಮೇಡ್ ಆನ್ ದ ಸೆಕ್ಯೂರಿಟಿ ಬಿ. ಸೊ ನಾವು ಈ ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್ನ ನಾವು ಫೈಂಡ್ ಔಟ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ನಾವೇನು ಫೈಂಡ್ ಔಟ್ ಮಾಡೋಣ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ದ ಪೋರ್ಟ್ಫೋಲಿಯೋನ ನಾವು ಫೈಂಡ್ ಔಟ್ ಮಾಡೋಣ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ದ ಪೋರ್ಟ್ಫೋಲಿಯೋ ಫಾರ್ಮುಲಾ ನಾನು ಬರೆದಿದ್ದೀನಿ. ದಟ್ ಈಸ್ ಸ್ಕ್ವೇರ್ ರೂಟ್ ಆಫ್ weight of the stock security A square into standard deviation of security A square plus weight of the stock B square into standard deviation of stock B square plus 2 into weight of the security A into weight of the security B into correlationship between the security A and B into standard deviation of security A into standard deviation of security B. So ಇದೇ ಫಾರ್ಮುಲಾ ನಾನು ಈಗ ಸೆಲ್ನಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ಸ್ಕ್ವೇರ್ ರೂಟ್ ಆಫ್ ಫಸ್ಟ್ ಐಟಮ್ ವೇಟ್ ಆಫ್ ದ ಸೆಕ್ಯೂರಿಟಿ ಎ, ದಟ್ ಈಸ್ ಸೆಲ್ B6ಅಲ್ಲಿದೆ. ವೇಟ್ ಆಫ್ ದ ಸೆಕ್ಯೂರಿಟಿ ಎ ಸ್ಕ್ವೇರ್ ಇಂಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಸೆಕ್ಯೂರಿಟಿ ಎ ಸ್ಕ್ವೇರ್ plus weight of the security B square into standard deviation of security B square plus 2 into weight of the security A into weight of the security B into coefficient of correlationship between stock A and stock B, that is minus 2 into standard deviation of security A into standard deviation of security B. ಸೊ ಈ ಎಲ್ಲ ವ್ಯಾಲ್ಯೂಸ್ನ ನಾನು ಎಂಟರ್ ಮಾಡಿದ್ದೀನಿ. ಈಗ ನೋಡೋಣ ಪೋರ್ಟ್ಫೋಲಿಯೋ 1ನ ಸ್ಟ್ಯಾಂಡರ್ಡ್ ಡಿವಿಷನ್ ಎಷ್ಟು ಬರುತ್ತೆ. ಎಕ್ಸಾಕ್ಟ್ಲಿ ವಿ ಗಾಟ್ ದ ಕರೆಕ್ಟ್ ಆನ್ಸರ್. ಪೋರ್ಟ್ಫೋಲಿಯೋ 1ನ ಸ್ಟ್ಯಾಂಡರ್ಡ್ ಡಿವಿಯೇಷನ್ 20% ಬಂದಿದೆ. ಇಟ್ ಈಸ್ ಸೇಮ್ ಆಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆರ್ ರಿಸ್ಕ್ ಆಫ್ ದ ಸೆಕ್ಯೂರಿಟಿ ಎ, ಬಿಕಾಸ್ ಎಂಟರ್ 100% ಆಫ್ ದ ಪೋರ್ಟ್ಫೋಲಿಯೋ 1 ವಿ ಆರ್ ಕನ್ಸ್ಟ್ರಕ್ಟಿಂಗ್ ಈಸ್ ಮೇಡ್ ಅಪ್ ಆಫ್ ಸೆಕ್ಯೂರಿಟಿ ಎ. ಸೊ ಇದೇ ಫಾರ್ಮುಲಾನ ನಾನು ನೆಕ್ಸ್ಟ್ ಕನ್ಸಿಕ್ಯೂಟಿವ್ ಸೆಲ್ಗಳಿಗೆ ನಾನು ಕಾಪಿ ಮಾಡಿದ್ದೀನಿ. ನೋಡಿ, ಸೆಕ್ಯೂರಿಟೀಸ್ ಪೋರ್ಟ್ಫೋಲಿಯೋ 6th ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಷ್ಟು ಬಂದಿದೆ, 40% ಬಂದಿದೆ. ದಟ್ ಈಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಸೆಕ್ಯೂರಿಟಿ ಬಿ, ಬಿಕಾಸ್ ಇಟ್ಸ್ ಮೇಡ್ ಅಪ್ ಆಫ್ ಸೆಕ್ಯೂರಿಟಿ ಬಿ ಹೋಲಿ. ಸೊ ನಾವು ಈಗ ಏನನ್ನ ಕಲಿತಾ ಇದ್ದೀವಿ ಅಂದರೆ ಆಪ್ಟಿಮಲ್ ಪೋರ್ಟ್ಫೋಲಿಯೋ ಅಂತ ಹೇಳ್ಬಿಟ್ಟು. ಆಪ್ಟಿಮಲ್ ಪೋರ್ಟ್ಫೋಲಿಯೋ ಇನ್ ದ ಸೆನ್ಸ್ ವೇರ್ ದ ರಿಸ್ಕ್ ಈಸ್ ಮಿನಿಮಮ್ ಆ್ಯಂಡ್ ದ ರಿಟರ್ನ್ ಈಸ್ ಮ್ಯಾಕ್ಸಿಮಮ್. ಈ ರಿಸ್ಕ್ ಅಂದರೆ ಲಾಸ್ಟ್ ಕಾಲಮ್ನ ನೋಡಿ, ಹಾಗೆ ರಿಟರ್ನ್ 4th ಕಾಲಮ್ನ ನೋಡಿ. ಈ ರಿಸ್ಕ್ ಏನಾಗ್ತಾ ಇದೆ, ಫಸ್ಟಿಂದ ಸೆಕೆಂಡ್ ಪೋರ್ಟ್ಫೋಲಿಯೋಗೆ ಬಂದ ತಕ್ಷಣ ಕಡಿಮೆ ಆಗಿದೆ, ಮತ್ತು 3rd ಪೋರ್ಟ್ಫೋಲಿಯೋಗೆ ಬಂದಾಗ ಇನ್ನೂ ಕಡಿಮೆ ಆಗಿದೆ. ಹಾಗೆಯೇ ರಿಟರ್ನ್ಸ್ ಏನಾಗ್ತಾ ಇದೆ, 12%ಇಂದ 12.8, ಅನಂತರ 14% ಬಂದಿದೆ. ರಿಟರ್ನ್ ಏನಾಗ್ತಾ ಇದೆ, ಕಂಟಿನ್ಯೂಸ್ಲಿ ಜಾಸ್ತಿ ಆಗ್ತಾ ಇದೆ. ಹಾಗೆ ರಿಸ್ಕ್ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಬಂದು ಒಂದು ಪಾಯಿಂಟ್ ಅಂದರೆ ಪೋರ್ಟ್ಫೋಲಿಯೋ 4th ಅದು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ದಟ್ ಮೀನ್ಸ್ ಪೋರ್ಟ್ಫೋಲಿಯೋ 3 ಈಸ್ ಗಿವಿಂಗ್ ದ ಹೈಯರ್ ರಿಟರ್ನ್ ಆ್ಯಂಡ್ ಲೋ ರಿಸ್ಕ್ ಇರುವಂಥ ಪೋರ್ಟ್ಫೋಲಿಯೋ. ಇದನ್ನು ನಾವು ಗ್ರಾಫಲ್ಲಿ ಹಾಕಿದರೆ ನಾವು ಹೇಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ನಾನೀಗ ಗ್ರಾಫ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಗ್ರಾಫ್ ಸ್ಕ್ಯಾಟರ್ ಡಯಾಗ್ರಾಮ್
ಸ್ಕ್ಯಾಟರ್ ಡಯಾಗ್ರಾಮ್ ಹ್ಯಾಸ್ ಟೇಕನ್ ದ ಡೇಟಾ ಆಟೋಮೆಟಿಕಲಿ. ನಮಗೆ ಇಷ್ಟೆಲ್ಲ ಡೇಟಾ ಬೇಡ, ನಾವೇನು ಮಾಡೋಣ, ನಮಗೆ ಬೇಕಾಗಿರೋವಂಥ ಡೇಟಾನಷ್ಟು ನಾವು ಸೆಲೆಕ್ಟ್ ಮಾಡೋಣ. ಸೀರೀಸ್ ನೇಮ್ ಕೊಡ್ತಾ ಇದ್ದೀನಿ ನಾನು, ಆಪ್ಟಿಮಲ್ ಪೋರ್ಟ್ಫೋಲಿಯೋ. ಮತ್ತು ನಾವು ನೆಕ್ಸ್ಟ್ ಸೀರೀಸ್ಗೆ ಡೇಟಾನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಸೀರೀಸ್ ಇಸ್ ಹಾರಿಜಾಂಟಲ್ ಆಕ್ಸಿಸ್. ಹಾರಿಜಾಂಟಲ್ ಆಕ್ಸಿಸಲ್ಲಿ ನನಗೆ ರಿಸ್ಕ್ ಇರಲಿ, ದಟ್ ಈಸ್ ರಿಸ್ಕ್ ಮೀನ್ಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡೇಟಾನ ನಾನು ಸೆಲೆಕ್ಟ್ ಮಾಡಿಕೊಂಡೆ. ಮತ್ತು ವೈ ಸೀರೀಸ್ ವೈ ವ್ಯಾಲ್ಯೂಸಲ್ಲಿ ನನಗೆ ರಿಟರ್ನ್ಸ್ ಬೇಕು, ಅಂದರೆ ದಟ್ ಈಸ್ ವರ್ಟಿಕಲ್ ಆಕ್ಸಿಸ್. ಓಕೆ, ಸೊ ನಾನು ಡೇಟಾನ ಸೆಲೆಕ್ಟ್ ಮಾಡಿ ಆಯಿತು, ಓಕೆ ಒತ್ತುತ್ತಾ ಇದ್ದೀನಿ. ಎಕ್ಸಾಕ್ಟ್ಲಿ ನೋಡಿ, ಈ ಚಾರ್ಟ್ನ ನೋಡಿದರೆ ನಮಗೆ ಏನು ಗೊತ್ತಾಗ್ತದೆ ನೋಡಿ. ಫಸ್ಟ್ ಪಾಯಿಂಟ್ ಇದೆ ಅಲ್ಲ, ಅದರಲ್ಲಿ ಏನಾಗಿದೆ, ರಿಟರ್ನ್ಸ್ 12% ಇದ್ದು ಸ್ಟ್ಯಾಂಡರ್ಡ್ ಡಿವಿಯೇಷನ್ನು 20% ಇದೆ. ನೆಕ್ಸ್ಟ್ ಸೆಕೆಂಡ್ ಪೋರ್ಟ್ಫೋಲಿಯೋದಲ್ಲಿ ರಿಟರ್ನ್ ಏನಾಗಿದೆ, ಜಾಸ್ತಿ ಆಗಿದೆ, ಅಂದರೆ ರಿಟರ್ನ್ ಅಪ್ವರ್ಡ್ ಹೋಗಿದೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನಾಗಿದೆ, ಕಡಿಮೆ ಆಗಿದೆ, ಅಂದರೆ ರಿಸ್ಕ್ ಕಡಿಮೆ ಆಗಿದೆ, ರಿಟರ್ನ್ ಜಾಸ್ತಿ ಆಗಿದೆ. ಅದೇ ರೀತಿ ಪೋರ್ಟ್ಫೋಲಿಯೋ 3 ಕೂಡ ನೋಡಿ, ಅಲ್ಲೇನಾಗಿದೆ, ರಿಟರ್ನ್ಸ್ ಇನ್ನೂ ಜಾಸ್ತಿ ಆಗಿದೆ ಮತ್ತು ರಿಸ್ಕ್ ಕಡಿಮೆ ಆಗಿದೆ. ಅಂದರೆ ರಿಸ್ಕ್ ಏನಾಗ್ತಾ ಇದೆ, ವೈ ಆ್ಯಕ್ಸಿಸ್ನ 0 ಹತ್ರ ಹೋಗ್ತಾ ಇದೆ, ಹಾಗೆಯೇ ರಿಟರ್ನ್ ಜಾಸ್ತಿ ಆಗ್ತದೆ. ಯಾವುದೇ ಒಬ್ಬ ರ್ಯಾಷನಲ್ ಇನ್ವೆಸ್ಟರ್, ದೋಸ್ ಹೂ ಥಿಂಕ್ಸ್ ರ್ಯಾಷನಲಿ, ಡೆಫಿನೆಟ್ಲಿ ಏನು ಮಾಡ್ತಾನೆ, ಪೋರ್ಟ್ಫೋಲಿಯೋ ಎನಲ್ಲಿ ಇನ್ವೆಸ್ಟ್ ಮಾಡೋದಿಲ್ಲ, ಪೋರ್ಟ್ಫೋಲಿಯೋ 2ನಲ್ಲಿ ಇನ್ವೆಸ್ಟ್ ಮಾಡೋದಿಲ್ಲ, ಬಟ್ ಪೋರ್ಟ್ಫೋಲಿಯೋ 3ನಲ್ಲಿ ಅವನು ಇನ್ವೆಸ್ಟ್ ಮಾಡ್ಬೋದು. ಯಾಕಂತಂದರೆ he prefers portfolio 3 over portfolio 1. ಯಾಕೆ ಹೇಳಿ, ಈ ಪೋರ್ಟ್ಫೋಲಿಯೋ 1ನಲ್ಲಿ ರಿಸ್ಕ್ ಜಾಸ್ತಿ ಇದೆ, ರಿಟರ್ನ್ ಕಡಿಮೆ ಇದೆ, ಬಟ್ ಪೋರ್ಟ್ಫೋಲಿಯೋ 3ನಲ್ಲಿ ನೋಡಿ ರಿಟರ್ನ್ಸ್ ಜಾಸ್ತಿ ಆಗಿದೆ ಮತ್ತು ರಿಸ್ಕ್ ಕೂಡ ಕಡಿಮೆ ಆಗಿದೆ. ಸೊ ಕ್ಯಾನ್ ವಿ ಸೇ ದಟ್ portfolio 3 made up of 75% in the stock A and 25% in the stock B is optimal? ಸ್ಟಾಕ್ ಎನಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಿದರೆ ಮತ್ತು ಸ್ಟಾಕ್ ಬಿನಲ್ಲಿ ಎಷ್ಟು ಪ್ರಪೋರ್ಷನ್ ಇನ್ವೆಸ್ಟ್ ಮಾಡಿದರೆ ನಮ್ಮ ಪೋರ್ಟ್ಫೋಲಿಯೋ ಆಪ್ಟಿಮಮ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾನು ಒಂದು ವಿಚಾರ ಹೇಳಿದ್ದೆ, ವೆನ್ ದ ಕೋರಿಲೇಷನ್ಶಿಪ್ ಬಿಟ್ವೀನ್ ದ 2 ಸ್ಟಾಕ್ಸ್ ಈಸ್ ಪರ್ಫೆಕ್ಟ್ಲಿ ನೆಗೆಟಿವ್ ಅಂತಂದರೆ -1 ಇದ್ದರೆ ನಾವು ಪೋರ್ಟ್ಫೋಲಿಯೋ ರಿಸ್ಕ್ನ ನಾವೇನು ಮಾಡ್ಬೋದು ಅಂದರೆ 0ಗೆ ನಾವು ತರ್ಬೋದು ಅಂತ ಹೇಳ್ಬಿಟ್ಟು. ಅದೇ ರೀತಿ ಇನ್ನೂ ಒಂದು ವಿಚಾರ ಹೇಳಿದ್ದೆ, ವೆನ್ ದೇರ್ ಇಸ್ ಎ ಪಾಸಿಟಿವ್ ಕೋರಿಲೇಷನ್ಶಿಪ್ ಬಿಟ್ವೀನ್ ದ 2 ಸ್ಟಾಕ್ಸ್, ಆ ಡೈವರ್ಸಿಫಿಕೇಶನ್ ಬೆನಿಫಿಟ್ನ ತಗೊಳ್ಳಿಕ್ಕೆ ಆಗೋದಿಲ್ಲ. ಯಾಕೆ ಅಂತ ಹೇಳಿಬಿಟ್ಟು ನೋಡೋಣ. ಸೊ ಈ ಪಾಸಿಟಿವ್ ಕೋರಿಲೇಷನ್ಶಿಪ್ ಇದ್ದರೆ ಈ ಚಾರ್ಟ್ ಮೇಲೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನು ಕೂಡ ನೋಡೋಣ. ನಾನೀಗ ಕೋರಿಲೇಷನ್ಶಿಪ್ ಎಷ್ಟಿದೆ, -0.2 ಇದೆ ಅಲ್ವಾ, ಅದನ್ನು ನಾನು ಚೇಂಜ್ ಮಾಡ್ತಿದ್ದೀನಿ, +1ಗೆ ನಾನು ಎಂಟ್ರಿ ಮಾಡ್ತೀನಿ. +1 ಮೀನ್ಸ್ ಪರ್ಫೆಕ್ಟ್ ಪಾಸಿಟಿವ್ ಕೋರಿಲೇಷನ್ಶಿಪ್. ಹೇಗೆ ಚಾರ್ಟಲ್ಲಿ ಹೇಗೆ ಚೇಂಜ್ ಆಗುತ್ತೆ ಅಂತ ನೋಡೋಣ. ನೋಡಿ, ಈಗ ಚಾರ್ಟ್ ಏನಾಯಿತು, ಇಟ್ ಬಿಕಮ್ ಎ ಸ್ಟ್ರೈಟ್ ಲೈನ್ ಇನ್ ದ ಸೆನ್ಸ್ ಪೋರ್ಟ್ಫೋಲಿಯೋ ಮಾಡೋದ್ರಿಂದ ನಮಗೆ ಏನು ಬೆನಿಫಿಟ್ ಇಲ್ಲ. ಯಾಕಂತಂದರೆ ನಾವು ಹೈಯೆಸ್ಟ್ ರಿಟರ್ನ್ನ ಬೇಕು ಅಂತಂದರೆ ನಾವು ಎಕ್ಸ್ಟ್ರಾ ರಿಸ್ಕ್ನ ತಗೊಳ್ಬೇಕು. ಸೊ ದಟ್ ಈಸ್ ದ ಪ್ರಾಬ್ಲಮ್ ವಿತ್ ವೆನ್ ದ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಬಿಟ್ವೀನ್ ದ 2 ಸ್ಟಾಕ್ಸ್ ಈಸ್ ಪಾಸಿಟಿವ್. ನಾವು ಪೋರ್ಟ್ಫೋಲಿಯೋ ಕನ್ಸ್ಟ್ರಕ್ಷನ್ ಮಾಡುವಂಥ ಉದ್ದೇಶನೇ ರಿಸ್ಕ್ ಕಡಿಮೆ ಮಾಡಬೇಕು, ಬಟ್ ವೆನ್ ದ ಕೋರಿಲೇಷನ್ಶಿಪ್ ಈಸ್ ಪಾಸಿಟಿವ್, that benefit we cannot take it. Let's see how it will change when we make it 0.5. 0.5 ಇದ್ದಾಗಲೂ ಕೂಡ ಯಾವುದೇ ಒಂದು ಪಾಯಿಂಟಲ್ಲಾಗಲಿ ನಮ್ಮ ರಿಸ್ಕ್ ಕಡಿಮೆ ಆಗಿಲ್ಲ. ರಿಟರ್ನ್ಸ್ ಜಾಸ್ತಿ ಆದಂತೆ ರಿಸ್ಕ್ ಕೂಡ ಜಾಸ್ತಿ ಆಗ್ತಾ ಹೋಗ್ತಿದೆ. ಬಟ್
ಇನ್ನೊಂದು ವಿಚಾರ ಹೇಳಿದ್ದೆ, ವೆನ್ ದ ಕೋರಿಲೇಷನ್ಶಿಪ್ ಬಿಟ್ವೀನ್ ದ ಟು ಸ್ಟಾಕ್ಸ್ ಇಸ್ ಪರ್ಫೆಕ್ಟ್ಲಿ ನೆಗೆಟಿವ್ ವಿ ಕ್ಯಾನ್ ರೆಡ್ಯೂಸ್ ದ ರಿಸ್ಕ್ ಟು ದ ಝೀರೋ. ವಿ ಸಿ ದಟ್ ವೆದರ್ ಇಟ್ ಈಸ್ ವರ್ಕಿಂಗ್. ಸೊ ನಾನು ಏನು ಮಾಡ್ತಾ ಇದ್ದೀನಿ, ಕೋರಿಲೇಷನ್ನ -1ಗೆ ಚೇಂಜ್ ಮಾಡ್ತಾ ಇದ್ದೀನಿ. ಓಕೆ, ನಾವು ಯು ಸಿ ದಟ್ ಈ ಕೋಎಫಿಷಿಯಂಟ್ ರಿಸ್ಕ್ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ, ಬಟ್ ಅದು ಕಂಪ್ಲೀಟ್ಲಿ ಝೀರೋಗೆ ಬಂದಿಲ್ಲ. ಇಲ್ಲಿ ನೋಡಿ, ಪೋರ್ಟ್ಫೋಲಿಯೋ 3 ದಟ್ ಈಸ್ ಆಲ್ಮೋಸ್ಟ್ ನಿಯರ್ ಟು ದ ಝೀರೋ, ಬಟ್ ನಾಟ್ ಎಕ್ಸಾಕ್ಟ್ ಝೀರೋ. ಬಟ್ ಎಕ್ಸಾಕ್ಟ್ ಝೀರೋನ ಪಾಸಿಬಿಲಿಟಿ ಇದೆ, ನಾವು ಅಚೀವ್ ಮಾಡ್ಬೋದು ಅಂತ ಹೇಳಿದ್ದೆ. ಅದು ಹೇಗೆ ಅಚೀವ್ ಮಾಡೋದು ಹೇಳ್ಬಿಟ್ಟು ನಾವೀಗ ನೋಡೋಣ. ಸೊ ಒಂದು ಫಾರ್ಮುಲಾ ಇದೆ, ದಟ್ ಈಸ್ ಅಪ್ ಝೀರೋ ರಿಸ್ಕ್ ಅಥವಾ ಮಿನಿಮಮ್ ರಿಸ್ಕ್ನ ಹೇಗೆ ಅಚೀವ್ ಮಾಡೋದು ಅಂತಂದರೆ, ವಿ ಮಸ್ಟ್ ಚೇಂಜ್ ದ ವೆಯ್ಟ್ಸ್ ಆಫ್ ದ ಸ್ಟಾಕ್ ಎ ಆ್ಯಂಡ್ ಸ್ಟಾಕ್ ಬಿ. ಕೋರಿಲೇಷನ್ಶಿಪ್ ಪರ್ಫೆಕ್ಟ್ ನೆಗೆಟಿವ್ ಇದ್ದಾಗ ಎಷ್ಟು ವೆಯ್ಟ್ ಅಥವಾ ಎಷ್ಟು ಪ್ರಪೋರ್ಷನನ್ನು ನಾವು ಸ್ಟಾಕ್ ಎ ಮತ್ತು ಸ್ಟಾಕ್ ಬಿಗೆ ಇನ್ವೆಸ್ಟ್ ಮಾಡಬೇಕು ಅಂತ ಕಂಡುಹಿಡಿಯಲಿಕ್ಕೆ ಒಂದು ಫಾರ್ಮುಲಾ ಇದೆ. ದಟ್ ಈಸ್ ಹಿಯರ್ ನೋಡಿ, ಇಲ್ಲಿ ನೋಡಿ, ವೆಯ್ಟ್ ಆಫ್ ದ ಎ ಈಕ್ವಲ್ಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಬಿ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎ ಪ್ಲಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಸ್ಟಾಕ್ ಬಿ. ನಾವೀಗ ಈ ಫಾರ್ಮುಲಾ ಪ್ರಕಾರ ಸ್ಟಾಕ್ ಎನಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ನೋಡೋಣ. ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದರೆ ನಮ್ಮ ಪೋರ್ಟ್ಫೋಲಿಯೋ ರಿಸ್ಕ್ ಝೀರೋ ಆಗುತ್ತೆ ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಈಗ ವೆಯ್ಟ್ ಆಫ್ ದ ಸ್ಟಾಕ್ ಎನ ಫೈಂಡ್ ಔಟ್ ಮಾಡಲಿಕ್ಕೆ ಫಾರ್ಮುಲಾ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಬಿ ನಾನು ಎಂಟ್ರಿ ಮಾಡ್ತಾ ಇದ್ದೀನಿ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಬಿ ಇಸ್ 40% ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎ 20% ಪ್ಲಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಬಿ 40%. ಇದನ್ನು ನಾವು ಎಂಟ್ರಿ ಮಾಡಿದರೆ ನಮಗೆ ಸ್ಟಾಕ್ ಎನಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದರೆ, ಎಷ್ಟು ವೆಯ್ಟ್ಸ್ ಇನ್ವೆಸ್ಟ್ ಮಾಡಿದರೆ ನಮ್ಮ ಪೋರ್ಟ್ಫೋಲಿಯೋ ರಿಸ್ಕ್ ಝೀರೋ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ ವಿ ಗಾಟ್ ದ ಆನ್ಸರ್. ಈ ಆನ್ಸರ್ ಪ್ರಕಾರ ನಾವು ಆಲ್ಮೋಸ್ಟ್ 67% ನಾವು ಇನ್ವೆಸ್ಟ್ ಮಾಡಿದರೆ ಸ್ಟಾಕ್ ಎನಲ್ಲಿ ನಮ್ಮ ಪೋರ್ಟ್ಫೋಲಿಯೋ ರಿಸ್ಕ್ ಝೀರೋ ಆಗುತ್ತೆ ಅಂತ ಹೇಳಿಬಿಟ್ಟು ಇದರಲ್ಲಿ ಗೊತ್ತಾಗ್ತಿದೆ. ನಾನು ಇಲ್ಲಿ ಒಂದು ಪೋರ್ಟ್ಫೋಲಿಯೋ, ದಟ್ ಈಸ್ ಪೋರ್ಟ್ಫೋಲಿಯೋ 3ನಲ್ಲಿ ಏನು ಮಾಡ್ತೀನಿ, 75% ಇರುವಂಥ ಇನ್ವೆಸ್ಟ್ಮೆಂಟ್ನ ನಾನು 67%ಗೆ ಅಥವಾ 0.67ಗೆ ಚೇಂಜ್ ಮಾಡ್ತೀನಿ. ನೋಡೋಣ ನಮ್ಮ ಪೋರ್ಟ್ಫೋಲಿಯೋ ರಿಸ್ಕ್ ಝೀರೋ ಆಗುತ್ತಾ ಅಂತ ಹೇಳ್ಬಿಟ್ಟು. ಸೊ ಐ ಹ್ಯಾವ್ ಚೇಂಜ್ ದ ಪ್ರಪೋರ್ಷನ್ ಆರ್ ವೆಯ್ಟ್ ಆಫ್ ದ ಸ್ಟಾಕ್ ಎ ಇಂಟು 66.67%. we see that exactly that. Look here, the standard deviation of the portfolio 3 ಎಲ್ಲಿಗೆ ಬಂದಿದೆ, ಝೀರೋಗೆ ಬಂದಿದೆ. ಚಾರ್ಟಲ್ಲೂ ಕೂಡ ಪೋರ್ಟ್ಫೋಲಿಯೋ ರಿಸ್ಕ್ ಝೀರೋನ ಟಚ್ ಆಗಿದೆ. ಅಂತಂದರೆ ಒಂದು ಆಪ್ಟಿಮಲ್ ಪೋರ್ಟ್ಫೋಲಿಯೋನ ನಾವು ವೆನ್ ದ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ಶಿಪ್ -1 ಆರ್ ಪರ್ಫೆಕ್ಟ್ಲಿ ನೆಗೆಟಿವ್ ಇದ್ದಾಗ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವು ವೆಯ್ಟ್ ಆಫ್ ದ ಸ್ಟಾಕ್ ಎ ಅಥವಾ ವೆಯ್ಟ್ ಆಫ್ ದ ಸ್ಟಾಕ್ ಬಿ, ಒಂದು ಸ್ಟಾಕ್ ಅಥವಾ ಒಂದು ಸೆಕ್ಯೂರಿಟಿಯ ವೆಯ್ಟ್ನ ಫೈಂಡ್ ಔಟ್ ಮಾಡಿಕೊಂಡು ಅದರಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದರೆ ನಮ್ಮ ರಿಸ್ಕ್ ಝೀರೋ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಈಗ ತಿಳ್ಕೊಂಡು, ಇದರ ಪ್ರಕಾರ ನಮ್ಮ ಸ್ಟಾಕ್ ಎನಲ್ಲಿ 67% ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಮ್ಮ ಪೋರ್ಟ್ಫೋಲಿಯೋ ರಿಸ್ಕ್ ಝೀರೋ ಆಗುತ್ತೆ. ಹಾಗೆ ಪೋರ್ಟ್ಫೋಲಿಯೋ ರಿಟರ್ನ್ 14.67% ಆಗೋದನ್ನ ನಾವು ಈಗ ನೋಡಿದ್ವಿ. ಬಟ್ ನಮ್ಮ ಲೆಕ್ಕದಲ್ಲಿ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ಶಿಪ್ -1 ಇಲ್ಲ, ಅದ್ರ ಬದಲು ಎಷ್ಟಿದೆ, -0.2 ಇದೆ. ಈ 0.2 ಇದ್ದಾಗ ನಾವು ಆಪ್ಟಿಮಲ್ ಪೋರ್ಟ್ಫೋಲಿಯೋನ ಹೇಗೆ ಕನ್ಸ್ಟ್ರಕ್ಷನ್ ಮಾಡೋದು, ಅಥವಾ ಸ್ಟಾಕ್ ಎನಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಬೇಕು ಮತ್ತು ಸ್ಟಾಕ್ ಬಿನಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದರೆ ನಮ್ಮ ಪೋರ್ಟ್ಫೋಲಿಯೋ ರಿಸ್ಕ್ ಕಡಿಮೆ ಇರುತ್ತೆ ಮತ್ತು ರಿಟರ್ನ್ ಜಾಸ್ತಿ ಇರುತ್ತೆ ಅಂತ ಹೇಳಿಬಿಟ್ಟು ನಾವು ಫೈಂಡ್ ಔಟ್ ಮಾಡಬೇಕು. ಅದನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳಿಬಿಟ್ಟು ಈಗ ನೋಡೋಣ. ಸೊ ಈಗ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ನೆಗೆಟಿವ್ ಇದ್ದಾಗ ನಾವು ಯಾವ ಸ್ಟಾಕಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ
ಫೈಂಡ್ ಔಟ್ ಮಾಡಲಿಕ್ಕೆ ಒಂದು ಫಾರ್ಮುಲಾ ಇದೆ, ಅದನ್ನು ನಾವು ಈಗ ನೋಡೋಣ. We come back to the PPT where we had to construct the optimal portfolio of security A and security B with the coefficient of correlation between the two stocks is -2. ಅಂತಂದರೆ ನಾವೀಗ ಸೆಕ್ಯೂರಿಟಿ ಎ ನಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಬೇಕು ಮತ್ತು ಸೆಕ್ಯೂರಿಟಿ ಬಿ ನಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡೋಣ. ಅದಕ್ಕೆ ಫಾರ್ಮುಲಾ weight of the stock B minimum, okay, equals standard deviation of security A square minus standard deviation of security A standard deviation of security B into correlationship between the security A and B whole divided by standard deviation of security A square plus standard deviation of security B square minus 2 into standard deviation of security A into standard deviation of security B into correlationship between security A and B. ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವು ಒಂದು ಸೆಕ್ಯೂರಿಟಿ ಅಂದರೆ ಸೆಕ್ಯೂರಿಟಿ ಬಿಯ ವೆಯ್ಟ್ನ ನಾವು ಕಂಡುಹಿಡ್ಕೊಂಡು ನಾವು ಆಪ್ಟಿಮಲ್ ಪೋರ್ಟ್ಫೋಲಿಯೋನ ಈ ನಂಬರ್ಸ್ಗಳನ್ನೆಲ್ಲ ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ 20 ಸ್ಕ್ವೇರ್ ಮೈನಸ್ 20 ಇಂಟು 40 ಇಂಟು ಮೈನಸ್ 2.2 ಡಿವೈಡೆಡ್ ಬೈ 20 ಸ್ಕ್ವೇರ್ ಪ್ಲಸ್ 40 ಸ್ಕ್ವೇರ್ ಮೈನಸ್ 2 ಇಂಟು 20 ಇಂಟು 40 ಇಂಟು ಮೈನಸ್ 0.2 ಈ ನಂಬರ್ಗಳನ್ನ ನಾವು ಸಾಲ್ವ್ ಮಾಡಿದಾಗ ನಮಗೆ 560 ಡಿವೈಡೆಡ್ ಬೈ 2320 ಈಕ್ವಲ್ಸ್ 0.2414 ಅಂತಂದರೆ ನಾವು ವೆಯ್ಟ್ ಆಫ್ ದ ಬಿನ ನಾವು ಫೈಂಡ್ ಔಟ್ ಮಾಡ್ಕೊಂಡ್ವಿ. ಸೆಕ್ಯೂರಿಟಿ ಬಿ ಯಲ್ಲಿ ನಾವು 24.14% ನಾವು ಇನ್ವೆಸ್ಟ್ಮೆಂಟ್ ಮಾಡಿದರೆ ನಮ್ಮ ಪೋರ್ಟ್ಫೋಲಿಯೋ ವಿಲ್ ಬಿಕಮ್ ಆಪ್ಟಿಮಮ್ ಅಂತಂದರೆ ವೇರ್ ದ ರಿಸ್ಕ್ ಈಸ್ ಮಿನಿಮಮ್ ಆ್ಯಂಡ್ ದ ರಿಟರ್ನ್ ಈಸ್ ಮ್ಯಾಕ್ಸಿಮಮ್. ವೆಯ್ಟ್ ಆಫ್ ದ ಎ ಬಿ ನಮಗೆ ಗೊತ್ತಾಯಿತು, ಹಾಗಿದ್ರೆ ವೆಯ್ಟ್ ಆಫ್ ದ ಎ ಎಷ್ಟು ಅಂತ ಹೇಳ್ಬಿಟ್ಟು ನಾವು ನೋಡೋಣ. ಸೊ ಹಿಯರ್ ಇಟ್ ಈಸ್ ವೆಯ್ಟ್ ಆಫ್ ದ ಎ ಈಸ್ 0.7586 ಹಾಗೆ weight of the B is 0.2414. This is a optimum portfolio. Next we move on to the next question. This question now may odi consider two stocks, stock A and B, and they have given expected return 14% and 20%. ಹಾಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊಟ್ಟಿದ್ದಾರೆ 22% and 35%. ನಾವೇನು ಫೈಂಡ್ ಔಟ್ ಮಾಡಬೇಕು? ಫಸ್ಟ್ ಒನ್ ವಿ ಹ್ಯಾವ್ ಟು ಫೈಂಡ್ ದ ರಿಟರ್ನ್. ನೋ, ದೇ ಹ್ಯಾವ್ ಗಿವನ್ ದ ಇನ್ಫಾರ್ಮೇಷನ್. ದ ರಿಟರ್ನ್ಸ್ ಆನ್ ದ ಸ್ಟಾಕ್ಸ್ ಆರ್ ಪರ್ಫೆಕ್ಟ್ಲಿ ನೆಗೆಟಿವ್ಲಿ ಕೋರಿಲೇಟೆಡ್ ಅಂತಂದರೆ ಈ ಎರಡು ಸ್ಟಾಕ್ಗಳ ಮಧ್ಯೆ ಕೋರಿಲೇಷನ್ಶಿಪ್ ಎಷ್ಟಿದೆ? -1. ದಟ್ ಮೀನ್ಸ್ ಪರ್ಫೆಕ್ಟ್ಲಿ ನೆಗೆಟಿವ್ಲಿ ಕೋರಿಲೇಟೆಡ್. ನಾವು ವಿ ಹ್ಯಾವ್ ಟು ಫೈಂಡ್ ವಾಟ್ ಈಸ್ ದ ಎಕ್ಸ್ಪೆಕ್ಟೆಡ್ ರಿಟರ್ನ್ ಆನ್ ದ ಪೋರ್ಟ್ಫೋಲಿಯೋ ಕಂಪ್ರೈಸಿಂಗ್ ಆಫ್ ಸ್ಟಾಕ್ ಎ and stock B when portfolio is constructed to drive the standard deviation of the portfolio return to the 0. ನಾವು ಆಗಲೇ ತಿಳ್ಕೊಂಡಿದ್ದೀವಿ when the correlationship is perfectly negative or -1 we can make the portfolio risk or standard deviation of portfolio into the 0. ನಾವು ಇದನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳ್ಬಿಟ್ಟು ಕೂಡ ನಾವು ತಿಳ್ಕೊಂಡಿದ್ದೀವಿ. ಈಗ ನೋಡೋಣ, ವಾಟ್ ಈಸ್ ದ ಎಕ್ಸ್ಪೆಕ್ಟೆಡ್ ರಿಟರ್ನ್ ಆಫ್ ದ ಪೋರ್ಟ್ಫೋಲಿಯೋ ವೆನ್ ದಿಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ 0. ನಾವು ಫಸ್ಟ್ ಈ ಪೋರ್ಟ್ಫೋಲಿಯೋನಲ್ಲಿರುವಂಥ ಎರಡು ಸ್ಟಾಕ್ದು ವೆಯ್ಟ್ಗಳನ್ನ ಫೈಂಡ್ ಔಟ್ ಮಾಡಬೇಕು. ವೆಯ್ಟ್ಗಳನ್ನ ಫೈಂಡ್ ಔಟ್ ಮಾಡಿಕೊಂಡ್ರೆ ನಮಗೆ ಆ ಸ್ಟ್ಯಾಂಡರ್ಡ್ ಡಿವಿಯೇಷನ್ನು ಯಾವ ವೆಯ್ಟಲ್ಲಿ 0 ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗೋದು. The formula is weight of the stock A equals standard deviation of stock B divided by standard deviation of stock A plus standard deviation of stock B. ಎಷ್ಟು ವೆಯ್ಟ್ ನಾವು ಸ್ಟಾಕ್ ಏನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಮ್ಮ ಪೋರ್ಟ್ಫೋಲಿಯೋ ರಿಸ್ಕ್ 0 ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ ನೋಡೋಣ. 35 divided by 22 plus 35 equals 35 divided by 57 equals 0.6140 ಅಂತಂದರೆ ನಾವು
61.4% ನಾವು ಸ್ಟಾಕ್ ಎನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಮ್ಮ ಪೋರ್ಟ್ಫೋಲಿಯೋ ರಿಸ್ಕ್ ಎಷ್ಟಾಗುತ್ತೆ, 0 ಆಗುತ್ತೆ. ಓಕೆ, ಹಾಗಿದ್ರೆ ಸ್ಟಾಕ್ ಬಿ ನಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು, ದಟ್ ಈಸ್ 0.1 ಮೈನಸ್ 0.614 ಈಕ್ವಲ್ಸ್ 0.386. ನಮಗೆ ಈ ಪೋರ್ಟ್ಫೋಲಿಯೋನಲ್ಲಿ ಬೇಕಾಗಿರುವಂಥ ವೆಯ್ಟ್ಸ್ ಸಿಕ್ಕಿದೆ. ಈಗ ನಾವು ಎಕ್ಸ್ಪೆಕ್ಟೆಡ್ ರಿಟರ್ನ್ ಆನ್ ದ ಪೋರ್ಟ್ಫೋಲಿಯೋನ ಫೈಂಡ್ ಔಟ್ ಮಾಡೋಣ. ಎಕ್ಸ್ಪೆಕ್ಟೆಡ್ ರಿಟರ್ನ್ ಈಕ್ವಲ್ಸ್ ವೆಯ್ಟ್ ಆಫ್ ದ ಸ್ಟಾಕ್ ಎ ಇಂಟು ರಿಟರ್ನ್ ಆಫ್ ದ ಸ್ಟಾಕ್ ಎ ಪ್ಲಸ್ ವೆಯ್ಟ್ ಆಫ್ ದ ಸ್ಟಾಕ್ ಬಿ ಇಂಟು ರಿಟರ್ನ್ ಆಫ್ ದ ಸ್ಟಾಕ್ ಬಿ. That is 0.614 into 14%, that is the return of the stock A, plus 0.386 into 20%, that is return of the stock B. That now simplify ಮಾಡಿದಾಗ ನಮಗೆ return on the stock portfolio comes to 16.316. ನಾವು ಈಗ ಫೈಂಡ್ ಔಟ್ ಮಾಡಿದಾಯ್ತು ಎಕ್ಸ್ಪೆಕ್ಟೆಡ್ ರಿಟರ್ನ್ ಅನ್ನು. ಬಟ್ ಇನ್ನೊಂದನ್ನು ನಾವು ಕನ್ಫರ್ಮ್ ಮಾಡ್ಕೊಳ್ಳೋಣ, ವೆದರ್ ವಿತ್ ದಿಸ್ ವೇಟ್, ದಟ್ ಈಸ್ 61% of the investment in the stock A and 38.6% in the stock B will give a standard deviation of 0, ಅಂದರೆ 0 ರಿಸ್ಕ್ ಕೊಡುತ್ತಾ ಅಂತ ಹೇಳಿಬಿಟ್ಟು ನಾವು ಫೈಂಡ್ ಔಟ್ ಮಾಡೋಣ. ನಿಮಗೆಲ್ಲ ಗೊತ್ತಿದೆ ಪೋರ್ಟ್ಫೋಲಿಯೋ ರಿಸ್ಕ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳಿಬಿಟ್ಟು. ಪೋರ್ಟ್ಫೋಲಿಯೋ ರಿಸ್ಕ್ ಫಾರ್ಮುಲಾ is square root of weightage of stock A square into standard deviation of stock A square plus weightage of the stock B square into standard deviation of stock B square plus 2 into weight of the stock A into weight of the stock B into correlationship between the stock A and B into standard deviation of stock A into standard deviation of stock B. ನಾವೀಗ ಈ ಎಲ್ಲ ನಂಬರ್ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಅದೇನು ಬರುತ್ತೆ ಅಂದರೆ 0.614 square into 22 square plus 0.386 square into 35 square plus 2 into 0.614 into 0.386 into minus 1, that is a correlationship between the two stocks, into 22 into 35. ಈ ನಂಬರ್ಗಳನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ವೇರಿಯನ್ಸ್ ಎಷ್ಟು ಬರುತ್ತೆ ಅಂದರೆ 182.5 plus 182.5 minus 365, that sums up to 0 ಅಂತಂದರೆ ಸ್ಕ್ವೇರ್ ರೂಟ್ ಆಫ್ 0 ಕಮ್ಸ್ ಟು ದ 0 ಅಂತಂದರೆ ನಮ್ಮ ಪೋರ್ಟ್ಫೋಲಿಯೋ ರಿಸ್ಕ್ ಏನಾಗಿದೆ, 0 ಆಗಿದೆ. ವಿತ್ ದಿಸ್ we have come to the end of this session. I hope you have understood. If you